ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವು ಯಾವ ರೀತಿಯಾಗಿದೆ ಧನಸ್ಸು ರಾಶಿಯವರಿಗೆ ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ಚಾನಲ್ನ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾರೆ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ತಿಂಗಳಿನಲ್ಲಿ ನಮ್ಮೆಲ್ಲರಿಗೂ ಹೊಸ ವರ್ಷ ಏಪ್ರಿಲ್ನಲ್ಲಿ. ಹಾಗಾಗಿ ಪ್ರಕೃತಿ ಬದಲಾಗ್ತಾ ಇದೆ, ವಾತಾವರಣ ಬದಲಾಗ್ತಾ ಇದೆ, ನಿಸರ್ಗದಲ್ಲಿ ಹಲವು ಬದಲಾವಣೆಗಳನ್ನು ನೋಡ್ತಾ ಇದ್ದೇವೆ. ಹಳೆಯದ್ದೆಲ್ಲ ಹೋಗಿ ಹೊಸದರ ವಾತಾವರಣ, ಎಲ್ಲ ಕಡೆ ಇರುವಂತಹ ಮರಗಳಲ್ಲಿ ಹಸಿರು ಮೈ ತುಂಬ್ತಾ ಇದೆ. ಎಲ್ಲ ಕಡೆ ಮಾವಿನ ಹೂವು, ಬೇವಿನ ಚಿಗುರು, ತುಂಬ ಸುಂದರವಾಗಿರತಕ್ಕಂಥ ವಾತಾವರಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೇಗಿದೆ ಏಪ್ರಿಲ್ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಅಂದರೆ, ಅರ್ಧ ತಿಂಗಳು ಒಂದಿಷ್ಟು ಶುಭವಾದ ವಾತಾವರಣ, ಇನ್ನೊಂದು ಅರ್ಧ ತಿಂಗಳು ಅಷ್ಟೊಂದು ಶುಭವಲ್ಲದ ವಾತಾವರಣ, ಮಿಶ್ರಣ ಫಲಗಳನ್ನು ನೋಡಬೇಕಾಗಿರ್ತಕ್ಕಂತಹ ಒಂದು ತಿಂಗಳಾಗಿದೆ ಏಪ್ರಿಲ್ ತಿಂಗಳು. ಗಮನಿಸೋಣ. ಆದರೆ ದಿನಾಂಕ 8/5/2024 ಲಲಿತಾ ಹೋಮಕ್ಕೆ ತಾವೆಲ್ಲರೂ ಬಂದು, ಚೈತ್ರ ಅಮಾವಾಸ್ಯೆಯ ಪ್ರಯುಕ್ತ ನಡೀತಾ ಇರತಕ್ಕಂತಹ ಒಂದು ಹೋಮಕ್ಕೆ ಬಂದು ಪಾಲ್ಗೊಳ್ಳಿ. ಆ ಹೋಮದಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮ್ಮೆಲ್ಲ ಅಭೀಷ್ಟಗಳು ಸಿದ್ಧಿಯಾಗ್ತದೆ. ಮನೆಯಲ್ಲಿ ಕಲಹ ಇರ್ಬೋದು, ದಾಂಪತ್ಯ ಕಿರಿಕಿರಿಗಳಿರಬಹುದು, ಕೆಲಸವಿಲ್ಲದೆ ಒದ್ದಾಟ, ದೃಷ್ಟಿದೋಷಗಳು, ಮಾಟ ಮಂತ್ರ, ಕೃತಿಮ ದೋಷಗಳು, ಸಾಲದ ಸಮಸ್ಯೆ, ಮತ್ತೊಂದು ಮಗದೊಂದು, ಒಂದಲ್ಲ ಎರಡಲ್ಲ ಮೂರಲ್ಲ ಸಮಸ್ಯೆಗಳು, ಬಹಳಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗ್ತದೆ. ಅನುಭವಿಸಬೇಕಾದ ಸಂದರ್ಭದಲ್ಲಿ ನಿಮಗೆ ತೊಂದರೆ ತಾಪತ್ರಗಳು ತುಂಬ ಇರ್ತವೆ. ಆ ಎಲ್ಲ ತೊಂದರೆ ತಾಪತ್ರಗಳನ್ನು ಕಳೆಯೋದಕ್ಕೆ ಸಾಧ್ಯವಾಗೋದು ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಕೈಯಿಂದ. ಹಾಗಾಗಿ ಅಮ್ಮನವರ ಕೃಪೆ ನಿಮಗೆ ಆಗಲಿ, ಅಮ್ಮನವರ ಆಶೀರ್ವಾದವನ್ನು ನೀವು ಪಡೆದುಕೋಬೇಕು. ಅಮ್ಮನವರ ಕೃಪೆಯಿಂದ ನಿಮ್ಮ ಜೀವನ ಸರಿ ಆಗೋದಕ್ಕೆ ಸಾಧ್ಯವಿದೆ. ಹಾಗಾಗಿ ಈ ಒಂದು ತಿಂಗಳಿನಲ್ಲಿ ಅಂದರೆ 8ನೇ ತಾರೀಕು 5ನೇ ತಿಂಗಳು 2024 ನಡೆಯುವ ಲಲಿತಾ ಹೋಮಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಳ್ಳಿ. ಇನ್ನು ಏಪ್ರಿಲ್ನಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಮೊದಲ ಒಂದು 15-20 ದಿವಸಗಳು ಸ್ವಲ್ಪ ಚೆನ್ನಾಗೇ ಇರುತ್ತೆ. ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ನೋಡೋದಕ್ಕೂ ಸಾಧ್ಯವಾಗುತ್ತೆ. ಏಳಿಗೆಗಳು ಸಹ ಕಂಡು ಬರ್ತದೆ. ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ನೋಡ್ತಾನೆ ಹೋಗ್ತಾ ಇರ್ತೀರಿ. ಆದರೆ ದಿಢೀರಂತ ಬರತಕ್ಕಂತಹ ಒಂದು ತೊಂದರೆ ನಿಮಗೆ ಮಾಸಾಂತ್ಯದ ಹೊತ್ತಿಗೆ ಎಲ್ಲ ಕೆಲಸ ಕಾರ್ಯಗಳು ಇಲ್ಲೇನು ಮುಗಿತಾ ಇತ್ತು, ಎಲ್ಲ ಮುಗಿದು ಹೋಯಿತು ಅಂತ ಅಂದುಕೊಂಡಂತಹ ಕ್ಷಣಗಳಲ್ಲೂ ಸಹ ನಿಮಗೆ ತೊಂದರೆಗಳು ಉಂಟಾಗಿ ಹೋಗ್ತವೆ. ಅಭಿವೃದ್ಧಿ ಆಗಲ್ಲ. ವಿಚಾರಗಳು ವಿನಿಮಯಗಳನ್ನು ಮಾಡಿಕೊಳ್ಳೋ ಸಂದರ್ಭದಲ್ಲಿ ತುಂಬನೇ ಏರಿಳಿತಗಳನ್ನು ನೋಡಬೇಕಾಗ್ತದೆ. ಅಂದುಕೊಂಡಂತಹ ಶುಭವಾದ ವಾತಾವರಣ ಇರೋದಿಲ್ಲ. ಅದರಲ್ಲೂ ಈ ಒಂದು ತಿಂಗಳಲ್ಲಿ ಸುಮ್ಮನೆ ಅಪವಾದಗಳು, ಮಾಸಾಂತ್ಯದ ಹೊತ್ತಿಗೆ ಅಪನಿಂದನೆಗಳು, ಅಪಕೀರ್ತಿಗಳೆಲ್ಲ ಬಂದು ಸೇರ್ಕೊಂಡ್ಬಿಡುತ್ತವೆ. ನೀವು ಮಾಡಿಲ್ಲದೆ ಇರುವಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮನ್ನ ಗೊತ್ತು ಮಾಡಿ ನೀನೇ ಮಾಡಿದ್ಯಾ ಅಂತ ಹೇಳಿ ನಿಂದನೆ ಮಾಡ್ತಕ್ಕಂತಹ ಸಮಯ ಬಂದ್ಬಿಡ್ತದೆ. ತುಂಬ ಹುಷಾರಾಗಿ ಇರಬೇಕು. ಅದರಲ್ಲೂ ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಲ್ಲಿ ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಚೆನ್ನಾಗಿ ಹೋಗ್ತಾ ಇರತಕ್ಕಂತಹ ಜೀವನ ದಿಢೀರಂತ ಹಾಳಾಗ್ತಕ್ಕಂಥದ್ದು, ದಿಢೀರಂತ ಆ ಒಂದು ಹಳ್ಳ ಹಿಡಿತಕ್ಕಂಥ ಕೆಲಸವಾಗ್ತದೆ. ಆದರೆ ಒಂದು ಸ್ವಲ್ಪ ಗಮನಿಸಿ, ನಿಮ್ಗೇನಾದರೂ ಶುಭಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ದರೆ ಅಶುಭ ಫಲದ ಸಂಖ್ಯೆ ಕಡಿಮೆ ಆಗ್ತದೆ. ನಡೀತಿರುವಂತಹ ದಶಾಭುಕ್ತಿಯೂ ಸಹ ನಿಮಗೆ ಒಂದು ರೀತಿಯಾಗಿ ಕೆಡಕಾಗ್ಬಿಟ್ರೆ ಯಾವುದ್ರಲ್ಲೂ ಚೆನ್ನಾಗಾಗುವಂತಹದ್ದು ಇರಲ್ಲ. ಹುಷಾರಾಗಿರಬೇಕು. ಸ್ವಲ್ಪ ಜಾಗ್ರತೆಯಾಗಿ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ. ಈ ಒಂದು ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಏರಿಳಿತಗಳನ್ನು ನೋಡಬೇಕಾಗ್ತದೆ. ಅದರಲ್ಲೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ, ಫ್ಲಾರಿಕಲ್ಚರ್ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ, ಕೃಷಿಕರಿಗೆ, ಎಸ್ಪೆಷಲಿ ರೈತಾಪಿ ವರ್ಗದವರಿಗೆ ಅಷ್ಟೊಂದು ಶುಭವಾದ ವಾತಾವರಣ ಈ ತಿಂಗಳು ಇಲ್ಲ. ರಾಜಕಾರಣಿಗಳಿಗೆ ಬಂದ ಅವಕಾಶಗಳು ಕೈತಪ್ಪ ಹೋಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಇದ್ದಂತಹದ್ದನ್ನು ನೀವೇ ಕಳೆದುಕೊಳ್ತಕ್ಕಂತಹ ಸಾಧ್ಯತೆಗಳೆಲ್ಲ ಇದ್ದಾವೆ. ಇನ್ನು ಹೊಸ ಯೋಜನೆಗಳನ್ನೇನಾದರೂ ರೂಪಣೆ ಮಾಡ್ಕೊಳ್ಬೇಕು ಅಂತಂದರೆ, ಅಥವಾ ಹೊಸ ಬಿಸ್ನೆಸ್ಸನ್ನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಕಾದಿದ್ದು ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಂಡು ಅದಾದ ನಂತರ ಮುಂದುವರಿಯೋದು
ತುಂಬಾನೇ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಮತ್ತೆ ಇನ್ನೊಂದಷ್ಟು ತೊಂದರೆ ತಾಪತ್ರಯಗಳಿಗೆ ನೀವು ಸಿಲುಕು ಹಾಕ್ಕೊಳ್ಬೇಕಾದ ಸಾಧ್ಯತೆಗಳು ಇದ್ದಾವೆ. ತುಂಬಾನೇ ಹುಷಾರಾಗಿ ನೀವು ನಿಮ್ಮ ಜೀವನವನ್ನ ಈ ತಿಂಗಳು ನಡೆಸಬೇಕು. ಯಾಕಂದ್ರೆ ಪ್ರಾರಂಭದಲ್ಲಿ ತುಂಬಾ ಚೆನ್ನಾಗಿ ಶುರುವಾಗ್ಬಿಡುತ್ತೆ, ನಿಮಗೆ ಒಂದು ರೀತಿ ತುಂಬಾನೇ ಬೂಸ್ಟಪ್ ಅಂತಾನೆ ಹೇಳ್ಬೋದು, ಆ ರೀತಿಯಾಗಿ ಶುರುವಾಗ್ಬಿಡುತ್ತೆ. ಆದ್ರೆ ದಿಢೀರಂತ ಎಲ್ಲವೂ ಸಹ ಬಿದ್ದು ಹೋಗುತ್ತೆ. ಚೆನ್ನಾಗಿ ನಡೀತಿದೆ ಅಂತ ಎಲ್ಲದಕ್ಕೂ ಕೈ ಹಾಕಕ್ಕೆ ಹೋಗಬೇಡಿ. ನಮ್ಮ ಮಾತನ್ನ ನಂಬಿಕೊಂಡು ನೀವೇನಾದರೂ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿದ್ರೆ, ಅಥವಾ ಯಾರಿಗೋ ಶ್ಯೂರಿಟಿಗಳನ್ನು ಕೊಟ್ಟರೆ, ಅಥವಾ ಇನ್ಯಾರಿಗೋ ದುಡ್ಡುಗಳನ್ನು ಕೊಟ್ಟರೆ, ನಿಮಗೆ ನೋಡಿ ಬರಬಾರದ ಬರೇನೇ ಬರ್ತಕ್ಕಂಥದ್ದು. ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ನಂಬಿಕೆ 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 ಈ ತಿಂಗಳಲ್ಲಿ ನಿಮ್ಮ ಬದುಕಿನಿಂದ ತೆಗೆದು ಹಾಕೋದು ತುಂಬ ಒಳ್ಳೆಯದು. ನಂಬಿ ಮೋಸ ಹೋಗ್ತೀರಿ, ಅದರಿಂದ ಮತ್ತೆ ಹಿಂಸೆಯನ್ನು ಅನುಭವಿಸ್ಬೇಕಾದ ಒಂದು ಸಂದರ್ಭಗಳು ಇದ್ದಾವೆ. ಹುಷಾರು ಹುಷಾರು ಹುಷಾರು. ಯಾಕಂದ್ರೆ ಇದನ್ನು ನಾವು ಹೇಳ್ತೀವಿ ಅಂದರೆ ಹುಷಾರಾಗಿರಿ ಅಂದರೆ ನಿಮ್ಗೆ ಹೆದರಿಸೋವಂಥದ್ದಕ್ಕಲ್ಲ, ನಿಮ್ಗೆ ಹೆದರಿಸಿ ಏನೂ ಆಗಬೇಕಾಗಿರ್ತಕ್ಕಂಥ ವಿಚಾರ ನಮಗಿಲ್ಲ. ಆದರೆ ಸ್ವಲ್ಪ ಜಾಗ್ರತೆಯಾಗಿರಬೇಕು. ತೊಂದರೆ ಇದೆ. ಇವಾಗ ಬೆಂಕಿ ಸುಡತ್ತೆ ಅಂತ ಅಮ್ಮ ಹೇಳ್ತಾಳೆ, ಮಕ್ಕಳು ಕೇಳ್ತಾರ, ಅಮ್ಮ ಹೆದರಿಸ್ತಿದ್ದಾಳೆ ಅಂತ ಹೋಗಿ ಮುಟ್ಟಿದ್ರೆ ಏನಾಗುತ್ತೆ? ಸುಡತ್ತೆ. ಅದೇ ಎಚ್ಚರಿಕೆ ಅಂತ ಅಂದ್ಕೊಂಡ್ರೆ ಮುಟ್ಟದೆ ಹೋದ್ರೆ ಸುಡೋದಿಲ್ಲ ಅಲ್ವಾ? ಸ್ವಲ್ಪ ಜಾಗ್ರತೆಯಾಗಿರಿ. ಅದರಲ್ಲೂ ಈ ಸಂಬಾರ ಪದಾರ್ಥಗಳ ಮಾರಾಟಗಾರರಿಗೆ, ಮಸಾಲೆ ಪದಾರ್ಥಗಳ ಮಾರಾಟಗಾರರಿಗೆ ತುಂಬಾನೇ ಧನ ನಷ್ಟಗಳು ಉಂಟಾಗ್ತಕ್ಕಂಥದ್ದು. ಕೈಗಾರಿಕೋದ್ಯಮಿಗಳಿಗೆ, ಚರ್ಮೋದ್ಯಮವನ್ನು ನಡೆಸ್ತಾ ಇರತಕ್ಕಂಥವರಿಗೆ, ಪುಸ್ತಕಗಳ ಮಾರಾಟಗಾರರಿಗೆ ಒಂದಿಷ್ಟು ನಷ್ಟಗಳು ನೋಡಬೇಕಾಗ್ತದೆ. ಒಂದು ಸರ್ಕಾರದ ದರ್ಜೆಯಲ್ಲಿ ಅಥವಾ ಸರ್ಕಾರಿ ಅಧೀನ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಶುಭವಾದ ವಾತಾವರಣ ಇಲ್ಲ. ತುಂಬಾನೇ ಜಾಗರೂಕತೆಯಿಂದ ಇರಿ. ಈ ತಿಂಗಳು ಸ್ವಲ್ಪ ಸ್ವಲ್ಪ ಅಲ್ಲ, ಹೆಚ್ಚಿಗೆನೆ ಅಶುಭದ ವಾತಾವರಣವಿದೆ. ಹುಷಾರಾಗಿದ್ದು ಜೀವನನ ನಡೆಸ್ಕೊಂಡು ಹೋಗಿ. ಈ ತಿಂಗಳು ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಅದಾದ ನಂತರ ಆಧ್ಯಾತ್ಮಿಕವಾದ ಪರಿಹಾರ. ಸಾಮಾಜಿಕ ಪರಿಹಾರ ಏನು? ಗಿಡ ಮರಗಳನ್ನು ನೆಟ್ಟು ಪೋಷಣೆ ಮಾಡೋಣ. ಅದೇ ರೀತಿಯಾಗಿ ಒಂದಿಷ್ಟು ಹಣ್ಣಿನ ಗಿಡಗಳನ್ನು, ಹೂವಿನ ಗಿಡಗಳನ್ನು ಒಂದು ಉದ್ಯಾನವನಗಳಲ್ಲಿ ನಡೆಸಿ, ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಹೂವು ಹಣ್ಣುಗಳನ್ನು ಕೊಡ್ತಾ ಇದ್ರೆ, ಪ್ರಾಣವಾಯುವನ್ನು ಕೊಡ್ತಾ ಇದ್ರೆ, ಪ್ರಾಣಿ ಸಂಕುಲಕ್ಕೆ ಆಸರೆಯಾಗಿ ನಿಂತ್ಕೊಳ್ಳುತ್ತೆ, ಅವುಗಳಿಗೆ ಆಹಾರವಾಗುತ್ತೆ. ನೋಡಿ ಎಷ್ಟು ವಿಧದಲ್ಲಿ ಒಂದು ತೊಂದರೆ ತಾಪತ್ರಯದಿಂದ ನಾವುಗಳೇ ಆಚೆ ಬರಬಹುದಲ್ವಾ? ಆ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಆಧ್ಯಾತ್ಮಿಕ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಸಾಮಾಜಿಕ ಪರಿಹಾರ, ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಉಪಯೋಗ. ಪ್ರಾಣಿಯ ಸಂಕುಲಕ್ಕಾಗುತ್ತೆ, ಪಕ್ಷಿಯ ಸಂಕುಲಕ್ಕಾಗುತ್ತೆ. ನೀರಿಗೋಸ್ಕರ ಒದ್ದಾಡ್ತಾ ಇರತಕ್ಕಂಥ ಪ್ರಾಣಿಗಳನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನೀವೇ ನಿಮ್ಮ ಮನೆ ಮುಂದೆ ಒಂದಿಷ್ಟು ನೀರನ್ನು ಇಟ್ಬಿಟ್ರೆ ಎಷ್ಟೋ ಉಪಯೋಗ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಗುತ್ತೆ. ದಯವಿಟ್ಟು ಈ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ. ದೇವರನ್ನು ಮೆಚ್ಚೋ ಕೆಲಸಕ್ಕಿಂತ ದೇವರು ನಮ್ಮನ್ನು ಮೆಚ್ಚಿಕೊಳ್ಳುವ ಹಾಗೆ ನಮ್ಮ ಬದುಕಿನ ಕ್ರಿಯಾಕರ್ಮಗಳು ಇರಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂದರೆ ಈ ತಿಂಗಳು ಪೂರ್ತ, ಅಂದರೆ ಏಪ್ರಿಲ್ ತಿಂಗಳು ಪೂರ್ತ ಸಂಜೆ ಕಾಮಾಕ್ಷಿ ದೀಪವನ್ನು ಬೆಳಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಶ್ಯಾಮಲಾ ದಂಡಕ ಸ್ತೋತ್ರದ ಪಠಣ ಮಾಡಿ, ಪಾರಾಯಣ ಮಾಡಿ ಬಹಳಷ್ಟು ಅನುಕೂಲತೆಯನ್ನು ಸಿದ್ಧಿ ಮಾಡಿಕೊಳ್ಬಹುದು. ಅರಿಷ್ಟ ಫಲಗಳಿಂದ ಆಚೆ ಬರೋಕ್ಕೆ ಸಾಧ್ಯತೆಗಳಿದ್ದಾವೆ. ಹುಷಾರಾಗಿದ್ದು ಜೀವನ ಸಾಗಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.